ಕಂಪ್ಲೀಟ್ ಮಾಡೋದಕ್ಕೆ ಡಿಸೆಂಬರ್ 2020 10 ತಿಂಗಳಿದೆ ಮಾನ್ಯ ಸಭಾಪತಿಗಳೇ. ಇನ್ನು 2 ಲಕ್ಷ ಮನೆಗಳನ್ನ ಹೇಗೆ ಕಟ್ಟೋದಕ್ಕೆ ಸಾಧ್ಯ ಇನ್ನು 10 ತಿಂಗಳಲ್ಲಿ ಅಂತ ಒಂದನೇದು. ಎರಡನೇದು, ಇನ್ನು 4 ವರ್ಷ ಇದೆ ಗ್ರಾಮೀಣ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನ ಇನ್ಸ್ಟಾಲ್ ಮಾಡ್ಲಿಕ್ಕೆ. 7,77,297 ಮನೆಗಳನ್ನ ಕಟ್ಟಬೇಕು. ಅದಕ್ಕೆ ಯಾವ ಯೋಜನೆಯನ್ನ ಮಾಡಿದ್ದೀರಾ ಅಂತ ಮಾನ್ಯ ಸಚಿವರು. ಸನ್ಮಾನ್ಯ ಅಧ್ಯಕ್ಷೆ, ಸದಸ್ಯರು ಕೇಳಿದ ಪ್ರಶ್ನೆಗೆ ಉತ್ತರನ ನೀಡಾಗಿದೆ. ಕೇಂದ್ರ ಸರ್ಕಾರದಿಂದ PMO ಯೋಜನೆ ಅಂತ ಹೇಳ್ಬಿಟ್ಟು ಈ ಬಾರಿ 7,02,731 ಈ ವರ್ಷ 24-20 ಪೈಕಿಯಲ್ಲಿ ಟಾರ್ಗೆಟ್ ಕೊಟ್ಟಿದ್ರು. ಹಿಂದಿನಲ್ಲಿ 23-24 2 ಲಕ್ಷ ಟಾರ್ಗೆಟ್ ಕೊಡ್ತೀವಿ. ಈ ಮನೆಗಳು ನಾವು ಕಟ್ಟಂಗಿಲ್ಲ, ಅವರೇ ಬೆನಿಫಿಷರಿ ಕಟ್ಕೊಳ್ಬೇಕಾಗಿದೆ ಮನೆಗಳು. ಒಂದು ಮನೆಗೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನಾ PMO ಯೋಜನೆ ಅಂತ ಹೇಳ್ಬಿಟ್ಟು 72,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 42,000 ಕೊಡ್ತಾರೆ. ಅಂದ್ರೆ ಒಟ್ಟಾಗಿ 1,20,000 ಮನೆಗಳು ಕಟ್ಟಬೇಕಾಗಿರೋದು ಅವರು. ಈ ವರ್ಷ 7,02,735 ಟಾರ್ಗೆಟ್ ಕೊಟ್ಟಿದೆ. ನಾವು ಆಯ್ಕೆ ಮಾಡ್ಕೊಳ್ಳೋದಲ್ಲ, ಬೆನಿಫಿಷರಿ ಅಲ್ಲಿ ಪಂಚಾಯತಿಯಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗಿರೋದು. ಕಟ್ಟಬೇಕಾಗಿರೋ ಮನೆಗಳು ಅವ್ರು ಕಟ್ಟಬೇಕಾಗಿದೆ, ನಾವು ಮನೆ ಕಟ್ಟಂಗಿಲ್ಲ. ಈ ವರ್ಷ ಟಾರ್ಗೆಟ್ ಕೊಟ್ಟಿದ್ದಾರೆ 7,02,371 ಟಾರ್ಗೆಟ್ ಕೊಟ್ಟಿದ್ದಾರೆ. ಸೆಲೆಕ್ಷನ್ ನಾವು ಮಾಡೋಕ್ಕಾಗಲ್ಲ, ಸೆಲೆಕ್ಷನ್ ಪಂಚಾಯತ್ ವೈಸಲ್ಲಿ ಮಾಡ್ಕೊಳ್ಬೇಕಾದ್ರೆ ಮನೆಗಳು ನಾವು ಕಟ್ಟಾಗಿಲ್ಲ. ಮನೆಗಳು ಕಟ್ಕೊಳ್ಬೇಕಾದ್ರೆ ಅವರೇ ಕಟ್ಕೊಳ್ಬೇಕಾಗಿದೆ ಮನೆಗಳು. ಮಾನ್ಯ ಸಚಿವರೇ, ನೀವು ಹೇಳಿದ್ರೆ 2 ಲಕ್ಷ ಮನೆಗಳನ್ನ ಇನ್ನ 10 ತಿಂಗಳಲ್ಲಿ ಹೇಗೆ ಕಟ್ಟೋದಕ್ಕೆ ನೀವೇನು ಪ್ಲಾನ್ ಮಾಡಿದ್ರ ಅಂತ. ನಗರದಲ್ಲಿ ನಾವು ಮನೆ ಕಟ್ಟಕ್ಕಾಗಲ್ಲ, ಅವರೇ ಬೆನಿಫಿಷರಿ. ನಗರದಲ್ಲಿ ತಮಗೆಲ್ಲ ಇದು ಅನ್ಸ್ಟಾರ್ಟೆಡ್ ಅಂತ ಹೇಳ್ಬಿಟ್ಟು 81,541 ಮನೆ ಮಾಹಿತಿ ಕೊಟ್ಟಿದ್ದೀನಿ. ಅದರಲ್ಲಿ 60,016 ಮನೆಗಳು ಸ್ಲಮ್ ಬೋರ್ಡ್ ಡ್ರಾಪ್ ಮಾಡಿದ್ರು. ಮೊನ್ನೆ ಕ್ಯಾಬಿನೆಟ್ ಆಗಿ ನಾನು ಅಪ್ರೂವ್ ಮಾಡ್ಕೊಂಡಿದ್ದೀನಿ. ಅದೇ ಥರ ರಾಜೀವ್ ಗಾಂಧಿ AHP ಸ್ಕೀಮಲ್ಲಿ 21,524 ಮನೆ ಅದು ಸೆಲೆಕ್ಷನ್ ಮಾಡ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷ, ಇನ್ನು 10 ತಿಂಗಳಲ್ಲಿ ಇಷ್ಟು ಮನೆಗಳು ಹೇಗೆ ಕಟ್ತೀರಾ ಅಂತ ನನಗೆ ಏನಾಗಿದೆ. ಈ ಮನೆಗಳು ಕಟ್ಟಬೇಕಾದ್ರೆ ಇವತ್ತಿಂದ ಇಲ್ಲ, 2000 ಅದು ಸ್ಯಾಂಕ್ಷನ್ ಆಗಿದೆ. ಹಿಂದಿನ ಸರ್ಕಾರದಲ್ಲಿ 2016ರಲ್ಲಿ ಸ್ಯಾಂಕ್ಷನ್ ಆಗಿದ್ದ ಮನೆಗಳು. ಟೋಟಲ್ ಸ್ಲಮ್ ಬೋರ್ಡ್ ಮನೆಗಳು 1,80,253 ಮನೆಗಳು ಸ್ಲಮ್ ಬೋರ್ಡ್ ಆಗಿತ್ತು. ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ 48,780 ಮನೆಗಳು ಸ್ಯಾಂಕ್ಷನ್ ಆಗಿತ್ತು. ಒಟ್ಟಾಗಿ 2,30,30,000 ಮನೆಗಳು. ಒಂದು ಮನೆನೂ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ 1.5 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ಜನರಲ್ 1,20,000 ಕೊಡ್ತೀವಿ. SC ST ಇದ್ರೆ 2 ಲಕ್ಷ ಕೊಡ್ತೀವಿ. ಅವರೇಜ್ ತಗೊಂಡ್ರೆ 3 ಲಕ್ಷ ಆಗ್ತದೆ. ಮಿಕ್ಕಿದ ಬೆನಿಫಿಷರಿ 4 ಲಕ್ಷ ಕೊಡ್ಬೇಕಾಗಿತ್ತು. ಬಡವರು ಎಲ್ಲಿಂದ ಕೊಡಕ್ಕೆ ಸಾಧ್ಯ? ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ 1.5 ಲಕ್ಷ ಇದು ಕೊಡ್ತಾ ಇದ್ದೀರಾ, 1.5 ಲಕ್ಷ ಕೊಡ್ತಾ ಇದ್ದೀರಾ ಪ್ರಧಾನಮಂತ್ರಿ ಆವಾಸ್ ಕೇಂದ್ರ ಸರ್ಕಾರದಿಂದ. ಅಂದ್ರೆ 18% GST ಆಗಿ 1,38,000 ವಾಪಸ್ ತಗೊಂತಾರೆ. ಆ ಕಾರಣಕ್ಕೆ ಮನೆಗಳು ಕಂಪ್ಲೀಟ್ ಮಾಡಕ್ಕೆ ಸಾಧ್ಯ ಆಗಿಲ್ಲ 8 ವರ್ಷದಿಂದ. ನಮ್ಮ ಸರ್ಕಾರ ಬಂದಾದ್ಮೇಲೆ ನಾವು ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ತಂದು ಬಡವರು ಬೆನಿಫಿಷರಿ ದುಡ್ಡು ಕೊಡಕ್ಕೆ ಸಾಧ್ಯ ಆಗಲ್ಲ ಅಂತ ಮೊನ್ನೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ಕ್ಯಾಬಿನೆಟ್ ಅಲ್ಲಿ ತಂದು 500 ಕೋಟಿ ಅಪ್ರೂವ್ ಮಾಡಿಕೊಟ್ಟಿದ್ವಿ. ಹೋದ ವರ್ಷ ಜನವರಿಯಲ್ಲಿ 500 ಕೋಟಿ ಬಿಡುಗಡೆ ಮಾಡಲಿಕ್ಕೆ 36,789 ಮನೆಗಳು ಜನವರಿಯಲ್ಲಿ ಫೆಬ್ರವರಿಯಲ್ಲಿ ಕೊಟ್ಟಿದ್ದೀವಿ. ಈ ತಿಂಗಳಲ್ಲಿ ಕೊನೆಯಲ್ಲಿ ನಾವು ಇನ್ನ 39,000 ಮನೆಗಳು ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಹಂತ ಈಗ ಸರ್ಕಾರ ಕೊಡ್ಬೇಕಂತ ತೀರ್ಮಾನ ಮಾಡೋದು. ಬೆನಿಫಿಷರಿ ಕೊಡಕ್ಕೆ ಸಾಧ್ಯ ಆಗಲ್ಲ. 8 ಲಕ್ಷದಿಂದ ಒಂದು ಮನೆ ಕೊಡಕ್ಕೆ ಸಾಧ್ಯ ಆಗಿಲ್ಲ. ಒಂದು ಮನೆ ಕೊಡಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲ ಕೊಡಕ್ಕೆ ಸಾಧ್ಯ 4 ಲಕ್ಷ. ಹಾಗಾಗಿ ಈಗ ಮನೆ ಮುಖ್ಯಮಂತ್ರಿಗಳು ಈ ಗ್ಯಾರಂಟಿಗಳನ್ನು ದೊಡ್ಡ ಮನಸ್ಸು ಮಾಡಿ ಆಯ್ತು ಬಡವರು ದುಡ್ಡು ಕೊಡಕ್ಕೆ ಸಾಧ್ಯ ಆಗಲ್ಲ, 9,000 ಕೊಟ್ಟು ನಾನು ಕೊಡ್ತೀನಿ. ಈ ಮನೆಗಳು 1.5 ಲಕ್ಷ ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡೋದ್ರಿಂದ ಮನೆ ಮುಖ್ಯಮಂತ್ರಿ ಸೂಚನೆ ಕೊಟ್ಟರೆ ಹಂತ ನಾವು ಮನೆಗಳು ಕೊಡ್ತೀವಿ. ಮಾನ್ಯ ಸಚಿವರೇ, ತಾವು ಮೊನ್ನೆ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ದಾರೆ 30,000 ಕೊಟ್ಟಿದ್ದಾರೆ. ಅಲ್ಲಿ ನೀವು 30,000 ಕೊಡ್ತೀವಿ ಅಂತ ಹೇಳಿದ್ರಿ. ಬ್ಯಾಂಕಿನಿಂದ ಸಾಲವನ್ನ ನೀವು ಸಬ್ಸಿಡೈಸ್ ರೇಟ್ ಅಲ್ಲಿ ಕಟ್ತೀರಾ ಅಂತ ಹೇಳಿ ಉಲ್ಲೇಖವನ್ನು ಕೊಟ್ಟಿದ್ದೀರಾ ಇದರೊಳಗೆ. ಅದನ್ನ ಗ್ರಾಮಾಂತರ ಭಾಗಕ್ಕೂ ಜನಕ್ಕೂ ಕೊಡ್ಬೋದಲ್ಲ ಅಂತ ನನ್ನೊಂದು ವಿನತಿ. ಯಾಕೆಂದ್ರೆ ಗ್ರಾಮಾಂತರ ಭಾಗದವರೆಗೂ ಕೊಡ್ಬೋದು. ನೀವು ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಅಂತ ಹೇಳ್ತೀವಿ, ಇದು ಪ್ರಜಾ ಸರ್ಕಾರ. ನಮ್ಮ ಸರ್ಕಾರದಲ್ಲಿ ಲಾಸ್ಟ್ 1,01,000